ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ರಾಮನ ಹೆಸರಿನಲ್ಲಿ ಹಣವನ್ನು ತಿಂದು ತೇಗಿರುವ ಕಳ್ಳರು ಇನ್ನು ಯಾವುದನ್ನು ತಾನೇ ಅಕ್ರಮ ಭ್ರಷ್ಟಾಚಾರವಿಲ್ಲದೆ ನಡೆಸಲು ಸಾಧ್ಯ? ನಿಮಗೆ ನೆನಪಿರಬಹುದು, ಅಯೋಧ್ಯೆಯಲ್ಲಿ ಮಂದಿರವನ್ನು ನಿರ್ಮಿಸುವಾಗ ಬಿಜೆಪಿ ಇಡೀ ದೇಶದಲ್ಲಿ ಹಿಂದುತ್ವವನ್ನು ತಾನೊಬ್ಬನೇ ಗುತ್ತಿಗೆ ತೆಗೆದುಕೊಂಡಂತೆ ವರ್ತಿಸಿತ್ತು. ಶ್ರೀರಾಮನ ಬಗ್ಗೆ ಜನರಿಗೆ ಇರುವ ಭಕ್ತಿ, ಗೌರವ ಹಾಗೂ ರಾಮಾಯಣ ಗ್ರಂಥದ ಬಗ್ಗೆ ಇರುವ ಪ್ರೀತಿಯನ್ನು ಬಿಜೆಪಿ ತನ್ನ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿತು. ಇದಕ್ಕೆ ಸಂಬಂಧ ಪಡೆದಿದ್ದರೂ ಸಹ ಕಾನೂನು ವಿಳಂಬವನ್ನು ಅಸ್ತ್ರವನ್ನಾಗಿಸಿಕೊಂಡು ತಾನೇ ಮಂದಿರದ ನಿರ್ಮಾತೃ ಎಂಬಂತೆ ದೇಶದೆಲ್ಲೆಡೆ ಸುಳ್ಳಿನ ಬೀಜ ನೆಡುತ್ತಾ ಅಟ್ಟಹಾಸ ನಡೆಸಿತು. ಆದರೆ ನಿಜಕ್ಕೂ ಬಿಜೆಪಿಗೆ ರಾಮನ ಬಗ್ಗೆ ಪ್ರೀತಿ ಇತ್ತೆ? ರಾಮ ಭಕ್ತರ ಭಾವನೆಗಳ ಬಗ್ಗೆ ಬಿಜೆಪಿ ಗೌರವ ಇತ್ತೆ? ಖಂಡಿತ ಇಲ್ಲ. ಬಿಜೆಪಿ ಕಣ್ಣಿಗೆ ಶ್ರೀರಾಮಚಂದ್ರ ಕೇವಲ ಒಬ್ಬ ಚುನಾವಣಾ ಸರಕು. ಅಯೋಧ್ಯೆ ಎಂಬುದು ಒಂದು ಪ್ರವಾಸಿ ಸ್ಥಳ, ರಾಮ ಮಂದಿರ ಎಂಬುದು ಹಣವನ್ನು ಲೂಟಿ ಮಾಡಲು ಇರುವ ಸ್ಥಳ ಅಷ್ಟೇ. ಮಂದಿರದ ಹುಂಡಿ ಮತ್ತು ದೇಣಿಗೆ ಪೆಟ್ಟಿಗೆಗಳಿಂದ ಭಕ್ತಾದಿಗಳು ಬೆವರು ಸುರಿಸಿ ಸಂಪಾದಿಸಿದ್ದ ಹಣವನ್ನು ಲೂಟಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ರಾಮ ಮಂದಿರಕ್ಕೆ ನೀಡಿದ್ದ ಬೆಲೆ ಬಾಳುವ ಚಿನ್ನ, ಬೆಳ್ಳಿಯ ಉಡುಗೊರೆಗಳನ್ನು ಸಹ ಕದ್ದೊಯ್ಯಲಾಗಿದೆ. ಸದ್ಯಕ್ಕೆ 8 ಮಂದಿ ಬಂಧಿತರಾಗಿದ್ದು, ಇವರು ಕದ್ದಿರುವ ಹಣ ಸುಮಾರು 7 ರಿಂದ 8 ಕೋಟಿ ರೂಪಾಯಿ ಎನ್ನಲಾಗಿದೆ. ದುರಂತವೆಂದರೆ ಟ್ರಸ್ಟ್ನ ಸದಸ್ಯರು ಸಹ ಈ ಹಗರಣದಲ್ಲಿ ಭಾಗಿಯಾಗಿರುವುದು. ಈ ಹಗರಣದಲ್ಲಿ ಚಿಕ್ಕ ಚಿಕ್ಕ ಮೀನುಗಳಷ್ಟೇ ಬಂಧಿತವಾಗಿವೆ. ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಹಿಡಿಯುವ ಬಲೆ ನಮ್ಮ ದೇಶದಲ್ಲಿ ಇಲ್ಲ. ರಾಮ ಮಂದಿರದ ಲೂಟಿಯ ಬಗ್ಗೆ ಹಲವು ತಿಂಗಳ ಮುಂಚೆಯೇ SBI ಬ್ಯಾಂಕ್ ಮತ್ತು ಬೇರೆ ಪಕ್ಷದ ಶಾಸಕರು ಅನುಮಾನ ವ್ಯಕ್ತಪಡಿಸಿದ್ದರೂ ಸಹ ಕೇಂದ್ರ ಸರ್ಕಾರ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿತ್ತು. SBI wanted to change the cash counting staff at Ram Temple 3 months ago. ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಉತ್ತರ ಕೊಡುವ ಗೋಜಿಗೆ ಹೋಗಿರಲಿಲ್ಲ ಎಂಬುದು ಗಮನಾರ್ಹ ವಿಷಯ. ರಾಮ ಮಂದಿರದ ಇಟ್ಟಿಗೆಯ ಬಗ್ಗೆ, ರಾಮನ ಆದರ್ಶದ ಬಗ್ಗೆ ತಾಸುಗಟ್ಟಲೆ ಬೋಂಗು ಬಿಡುವ ಪ್ರಧಾನಿ ನರೇಂದ್ರ ಮೋದಿ ಇದುವರೆಗೂ ಈ ಹಗರಣದ ಬಗ್ಗೆ ಮಾತನಾಡುವ ಸಾಹಸ ಮಾಡಿಲ್ಲ, ಮಾಡುವುದೂ ಇಲ್ಲ. ಈ ಹಿಂದೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣವಾಗುವಾಗ ಬಿಜೆಪಿಯ ಕಾರ್ಯಕರ್ತರು ಮನೆ ಮನೆಗೂ ಹುಂಡಿ ಹಿಡಿದು ಬಂದಿದ್ದು ನೆನಪಿದೆಯೇ? ಈ ಹಣವೆಲ್ಲ ಸುರಕ್ಷಿತವಾಗಿ ಅಯೋಧ್ಯೆಯ ಮಂದಿರ ಸೇರಿರುತ್ತದೆ ಎಂದು ಈಗ ಜನರು ನಂಬಲು ಸಾಧ್ಯವೇ? ಹಿಂದುತ್ವದ ನಕಲಿ ಪ್ರತಿಪಾದಕರಾದ ಬಿಜೆಪಿ ಮತ್ತು ಗ್ಯಾಂಗ್ನವರೇ ಕೇಳಿ, ನೀವು ತಿಂದಿರುವುದು ಬರೀ ದೇವರ ಹಣವನ್ನಲ್ಲ, ಅದಕ್ಕಿಂತಲೂ ಪವಿತ್ರವಾದ ಜನರು ಭಕ್ತಿಯಿಂದ ನೀಡಿರುವ ದೇಣಿಗೆ ಹಣವನ್ನು. ಹಿರಿಯರು ಹೇಳುತ್ತಿದ್ದ ಮಾತೊಂದು ನೆನಪಿದೆಯೇ? ದೇವರ ದುಡ್ಡು, ಜನರ ದುಡ್ಡು ತಿಂದವರು ಸರ್ವನಾಶವಾಗಿ ಹೋಗುತ್ತಾರೆ. ಈ ಹಗರಣದ ಅಮೂಲಾಗ್ರ ತನಿಖೆ ನಡೆಸಿ ನಿಜವಾದ ಆರೋಪಿಗಳನ್ನು ಕಂಬಿಯ ಹಿಂದೆ ಹಾಕದಿದ್ದರೆ ಬಿಜೆಪಿ ಕೂಡ ಸರ್ವನಾಶವಾಗಲಿದೆ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿ.ಆರ್. ನಾಯ್ಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.